ಮುಖ್ಯಮಂತ್ರಿಯಾಗಿ ನಾಳೆ ಡಿಕೆ ಶಿವಕುಮಾರ್ ಪದಗ್ರಹಣ ಮಾಡ್ತಾ ಇದ್ದಾರೆ. ಆದರೆ ಡಿಕೆಶಿ ಜೊತೆಗೆ ಯಾರೆಲ್ಲ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿದೆ. ನಾಳೆ ಮುಹೂರ್ತ ನಿಗದಿ ಆಗಿದೆ. ಸಿಎಂ ಆಗಿ ಡಿಕೆ ಶಿವಕುಮಾರ್ ಪದಗ್ರಹಣ ಮಾಡೋಕೆ 4:05 ಸಂಜೆ ರಾಜ್ಯದ ನೂತನ ಸಿಎಂ ಆಗಿ ಅವರು ಪದಗ್ರಹಣ ಮಾಡಲಿದ್ದಾರೆ. ಆದರೆ ಯಾರೆಲ್ಲ ಸಚಿವರಾಗ್ತಾರೆ? ದೆಹಲಿಯಲ್ಲಿ ಹೈಬ್ ಜೊತೆ ಮ್ಯಾರಥಾನ್ ಸಭೆಗಳಾಗಿದೆ. ನಿನ್ನೆಯಿಂದ 4 ಲಿಸ್ಟ್, 12 ಜನ ಯಾರಿಗೆ ಸಿಗುತ್ತೆ ಲಕ್. ಹಾಗಾದ್ರೆ ನ್ಯೂಸ್ 18 ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. 12 ಜನ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಆ 12 ಜನ ಯಾರು? ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆದಿದೆ. ಒಂದು ಸಿದ್ದು ಲಿಸ್ಟ್, ಡಿಕೆ ಪಟ್ಟಿ, ಖರ್ಗೆ ಆಪ್ತರ ಲಿಸ್ಟ್, ಮತ್ತೊಂದು ಹೈಕಮಾಂಡ್ನಿಂದ ದೂರದೃಷ್ಟಿಯಾಗಿ ಪಕ್ಷ ಸಂಘಟಕರ ಲಿಸ್ಟ್ ಕೂಡ ರೆಡಿ ಇದೆ. 4 ಕೋಟಾಗಳಲ್ಲಿ ಫೈನಲ್ ಲಿಸ್ಟ್ ರೆಡಿ ಆಗ್ತಾ ಇದೆ. ಎಲ್ಲ ಲಿಸ್ಟ್ಗಳಲ್ಲಿ ಯಾರಿಗೆ ಸ್ಥಾನ ಅಂತ ಚರ್ಚೆ ಮಾಡಲಾಗ್ತಾ ಇದೆ. ಕೆಲವೇ ಕ್ಷಣದಲ್ಲಿ ಅಂತಿಮ ಸುತ್ತಿನ ಮೀಟಿಂಗ್ ಕೂಡ ನಡೀತಾ ಇದೆ ದೆಹಲಿಯಲ್ಲಿ. ಎಲ್ಲ ಘಟಾನುಘಟಿ ನಾಯಕರುಗಳು ಈಗಾಗಲೇ ದೆಹಲಿಯಲ್ಲಿದ್ದಾರೆ. ನಿನ್ನೆ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹೋದ್ರು ಒಂದೇ ಫ್ಲೈಟ್ನಲ್ಲಿ. ಒಂದಿಷ್ಟು ಜನ ಸಿದ್ದರಾಮಯ್ಯನವರ ಆಪ್ತರು ಕೂಡ ಹೋದ್ರು. ಅಲ್ಲಿ ನಿನ್ನೆಯಿಂದ ನಿರಂತರವಾದಂತಹ ಮೀಟಿಂಗ್ಗಳಾಗಿದೆ. ಯಾರು ಡಿಸಿಎಂ, ಯಾರು ಸಚಿವರಾಗಿ ಮೊದಲ ಹಂತದಲ್ಲಿ ಪ್ರಮಾಣ ವಚನ ತೆಗೆದುಕೊಳ್ತಾರೆ, ಬಹಳಷ್ಟು ಕುತೂಹಲವನ್ನ ಕೆರಳಿಸಿರುವಂಥದ್ದು. 4 ಡಿಸಿಎಂ ಮಾಡಿಬಿಡ್ತಾರಾ ಅನ್ನುವಂಥ ಚರ್ಚೆಗಳಿದೆ. ಆ ಬಗ್ಗೆ ಪ್ರಸ್ತಾಪಗಳು ಆಗ್ತಾ ಇದೆ. ಆದರೆ ಹೈಕಮಾಂಡ್ ಈ ಬಗ್ಗೆ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು. ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಸಚಿವ ಆಕಾಂಕ್ಷಿಗಳು ಆಪ್ತ ಶಾಸಕರ ಜೊತೆ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ, ಉಪಹಾರವನ್ನ ಸೇವಿಸಿದ್ದಾರೆ. ದೆಹಲಿಯಲ್ಲಿ ಆಪ್ತ ಶಾಸಕರ ಜೊತೆಗೆ ಸಿದ್ದು ಮೀಟಿಂಗ್ ಆಗಿದೆ. ಕೊನೆಯ ಹಂತದ ಸ್ಟ್ರಾಟಜಿಗಳು, ಸರ್ಕಸ್ಗಳು ನಡೀತಾ ಇದೆ. ಸಿದ್ದರಾಮಯ್ಯ ಜೊತೆಯಲ್ಲೇ ಇರುವಂತಹ ಆಪ್ತ ಶಾಸಕರು ಸಚಿವ ಸ್ಥಾನಕ್ಕಾಗಿ ದೆಹಲಿಯಲ್ಲಿ ಶಾಸಕರಿಂದ ಲಾಬಿ ನಡೀತಾ ಇದೆ. ಹಿರಿಯ ಶಾಸಕರುಗಳು ಮತ್ತೆ ನಾವು ಸಂಪುಟಕ್ಕೆ ಸೇರ್ಪಡೆ ಆಗಬೇಕು, ನಮ್ಮನ್ನು ಕೈ ಬಿಡಬಾರದು ಅಂತ. ಶಾಸಕರಾದ ಸುಧಾಕರ್, ಸತೀಶ್ ಜಾರಕಿಹೊಳಿ, ಭೈರತಿ ಸುರೇಶ್, HC ಮಹದೇವಪ್ಪ ಸೇರಿ ಅನೇಕ ಶಾಸಕರುಗಳು ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ತಮ್ಮದೇ ಆದಂತಹ ಸ್ಟ್ರಾಟಜಿಗಳನ್ನ, ಲಾಬಿಗಳನ್ನ ಮಾಡ್ತಾ ಇದ್ದಾರೆ ಎನ್ನಲಾಗಿದೆ. ಸಿದ್ದರಾಮಯ್ಯನವರ ಜೊತೆಗೆ ಬ್ರೇಕ್ಫಾಸ್ಟ್ ಸಬದಿರುವಂತಹ ಆ ಕ್ಷಣದ ದೃಶ್ಯವನ್ನ ನೋಡ್ತಾ ಇದ್ವಿ. ದೆಹಲಿಯಲ್ಲಿ ಸುಮಾರು ಜನ ಹೋಗಿದ್ದಾರೆ ಈಗಾಗಲೇ. ಮತ್ತೆ ಅವಕಾಶ ಕೊಟ್ಟರೆ ನಾವು ನಿಭಾಯಿಸೋಕೆ ರೆಡಿ ಅಂತ ನಿನ್ನೆ ಹೇಳಿಕೆಗಳನ್ನು ಕೊಡ್ತಾನೆ ಅವರು ಫ್ಲೈಟ್ ಅನ್ನ ಹತ್ತಿದ್ರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚರಣ್ ಪಟೇಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ರೇ, 4 ಲಿಸ್ಟ್ಗಳು, ಅನೇಕ ಕೋಟಾಗಳು, ಹೈಕಮಾಂಡ್ನ ಒಂದಿಷ್ಟು ಸ್ಟ್ರಾಟಜಿಗಳು. ಕಾಂಗ್ರೆಸ್ಗಿರುವಂಥದ್ದು 2 ವರ್ಷ ಮಾತ್ರ. ಅದರಲ್ಲಿ 1 ವರ್ಷ ಆಡಳಿತ ನಡೆಸಿದ್ರೆ ಕೊನೆಗೆ ಮತ್ತೊಂದು ವರ್ಷ ಉಳಿದಿರುತ್ತೆ. ಅದು ಚುನಾವಣಾ ವರ್ಷ ಅಂತ ಪರಿಗಣನೆ ಮಾಡಲಾಗುತ್ತೆ ಮುಂದಿನ ಚುನಾವಣೆಗಾಗಿ. ಸೊ ಇದೆಲ್ಲವನ್ನ ಮುಂದಿಟ್ಕೊಂಡು ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳಬಹುದು ಅಂತ ಅನ್ಸುತ್ತೆ ಪಟೇಲ್ರೇ? ಅರುಣ್ ನಗಾರ್, ಸುಮಾರು 45 ಹಿರಿಯ ಮತ್ತು ಕಿರಿಯ ಶಾಸಕರು ಇದೀಗ ದೆಹಲಿಯಲ್ಲೇ ಬೀಡು ಬಿಟ್ಟು ಲಾಬಿಯನ್ನು ಮಾಡ್ತಿರ್ತಕ್ಕಂಥದ್ದು. ಉಪಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಮತ್ತು ನಿಯೋಜಿತ ಮುಖ್ಯಮಂತ್ರಿ ಇಬ್ಬರನ್ನೂ ಭೇಟಿಯಾಗಿ ತಮ್ಮ ಲಾಬಿಯನ್ನು ಮುಂದುವರಿಸಿರ್ತಕ್ಕಂಥದ್ದು. ನಿನ್ನೆ ರಾಷ್ಟ್ರೀಯವಾಗಿ ಚಲುವರಾಯಸ್ವಾಮಿಯವರು ಕೂಡ ಸುರ್ಜೇವಾಲರನ್ನ ಭೇಟಿ ಆಗ್ತಿರ್ತಕ್ಕಂಥದ್ದು. ಮತ್ತು ACC ಅಧ್ಯಕ್ಷರು ಕರ್ನಾಟಕದವರಾಗಿದ್ದರಿಂದ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಅನೇಕ ನಾಯಕರುಗಳು ಈಗ ದುಂಬಾಲ ಬಿದ್ದಿರ್ತಕ್ಕಂಥದ್ದು. ಜಾತಿಯ ಆಧಾರದ ಮೇಲೆ ಮತ್ತು ಹಿರಿತನದ ಆಧಾರದ ಮೇಲೆ ಇದು ನನ್ನ ಕೊನೆಯ ಚುನಾವಣೆ ಆಗಿದ್ದರಿಂದ ನನಗೆ ಅವಕಾಶ ಕೊಡಿ ಅಂತೇಳಿ ದುಂಬಾಲ ಬಿದ್ದಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಈ ಹಿಂದೆ 30ಕ್ಕೂ ಹೆಚ್ಚು ಹಿರಿಯ ಶಾಸಕರ ತಂಡ ದೆಹಲಿಗೆ ಹೋಗಿತ್ತು. ನಂತರ ಒಂದು 40ಕ್ಕೂ ಹೆಚ್ಚು ಶಾಸಕರು ಕಿರಿಯರು ಮತ್ತು ಮಧ್ಯಮದವರು ಕೂಡ 40 ಹೆಚ್ಚು ಶಾಸಕರು ಕೂಡ ದೆಹಲಿಗೆ ಜಾಂಡ ಹೂಡಿದ್ರು. ಈ ಎಲ್ಲ ಬೆಳವಣಿಗೆ ನಡುವೆ ಇವತ್ತು ನಾಳೆ 4:05 ಲೋಕಭವನದಲ್ಲಿ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಿದ್ದಾರೆ. ಅವರ ಜೊತೆ 10 ರಿಂದ 12 ಜನರನ್ನ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಕೆಲವೊಂದು ಕಡೆ ಇವತ್ತು ನಿರ್ಧಾರವನ್ನು ಮಾಡಲಾಗ್ತದೆ. ಇವತ್ತು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ರಾಹುಲ್ ಗಾಂಧಿ, KC ವೇಣುಗೋಪಾಲ್, ಸುರ್ಜೇವಾಲಾ, ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ಸಭೆಯನ್ನು ನಡೆಸಲಿದ್ದಾರೆ ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ನಿನ್ನೆ ಸಭೆ ನಡೀತಿತ್ತು. ಆದರೆ ಎಲ್ಲೊಂದು ಕಡೆ ಅಜ್ಮೀರ್ಗೆ ಹೋಗಿದ್ದಂಥ ರಾಹುಲ್ ಗಾಂಧಿ ಅವರು ತಡರಾತ್ರಿ ಆಗಮಿಸಿದ ಕಾರಣಕ್ಕಾಗಿ ಸಭೆಯನ್ನು ಇವತ್ತಿಗೆ ಮುಂದೂಡಲಾಗಿತ್ತು. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಸಚಿವ ಸ್ಥಾನಕ್ಕಾಗಿ ತನ್ನದಾದ ಲಾಬಿ ಮಾಡ್ತಿರ್ತಕ್ಕಂಥ ಈಗಾಗಲೇ KPCCಯ ಅಧ್ಯಕ್ಷರು ಯಾರಾಗಬೇಕೆಂಬ ಚರ್ಚೆ ಆಗ್ತಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು KC ವೇಣುಗೋಪಾಲ್ರವನ್ನ ಭೇಟಿ ಮಾಡಿದ್ರು. ಭೇಟಿಯಾದ ಸಂದರ್ಭದಲ್ಲಿ ಹಿರಿಯರಿಗೆ ಅವಕಾಶವನ್ನು ಕೊಡಿ, ಜಾತಿವಾರು, ಪ್ರಾದೇಶಿಕವಾರು ಮತ್ತು ಕ್ಷೇತ್ರವಾರು ಅವಕಾಶವನ್ನು ಕೊಡಿ ಅಂತೇಳಿ ಈಗಾಗಲೇ ಮನವಿಯನ್ನು ಮಾಡಿರ್ತಕ್ಕಂಥದ್ದು. ಆ ಮುಖಾಂತರ ಎಲ್ಲೊಂದು ಕಡೆ ಈ ಹಿಂದಿನ ಸಚಿವ ಸಂಪುಟದಲ್ಲಿದ್ದಂಥ ಬಹುತೇಕರು ಮೊದಲ ಹಂತದಲ್ಲೇ ಪ್ರಮಾಣ ವಚನ ಸ್ವೀಕಾರ
ಮುಖಾಂತರ ಮಾಡುವ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ಹೊಸ ಮುಖಗಳು ಅಂತ ಹೇಳಿದ್ರೆ ಅಲ್ಲಿ ಸ್ಪೀಕರ್ ಆಗಿದ್ದಂಥ UT ಖಾದರ್ ಅವರ ಹೆಸರು ಮಂಚೂಣಿಗೆ ಬಂದಿರತಕ್ಕಂಥದ್ದು ಮತ್ತು ಯತೀಂದ್ರ ಸಿದ್ದರಾಮಯ್ಯನವರ ಹೆಸರು ಮಂಚೂಣಿಗೆ ಬಂದಿರತಕ್ಕಂಥದ್ದು ಮತ್ತು ರೂಪಕಲಾ ಶಶಿಧರವರ ಹೆಸರು ಕೂಡ ಮಂಚೂಣಿಗೆ ಬಂದಿರತಕ್ಕಂಥದ್ದು. ಒಟ್ಟಾರೆ 10 ಅಥವಾ 12 ಮಂದಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇಲ್ಲಿ ಜಾತಿವಾರು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಕೂಡ ಪ್ಲಾನ್ ಅನ್ನು ಮಾಡಿರ್ತಕ್ಕಂಥ. ಪ್ರಮುಖವಾಗಿ DK ಶಿವಕುಮಾರ್ ಒಕ್ಕಲಿಗ ಸಮುದಾಯದವರಾಗಿದ್ದು ಕೂಡ ಇಬ್ಬರು ಒಕ್ಕಲಿಗರು ಪ್ರಮಾಣ ವಚನ ಸ್ವೀಕರಿಸೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಿದೆ. ಯಾಕಂತಂದ್ರೆ ಕೃಷ್ಣ ಬೈರೇಗೌಡರ ಹೆಸರು ಕೂಡ ಮುಂಚೂಣಿಗೆ ಇರ್ತಕ್ಕಂಥದ್ದು, ಚಲುವರಾಯ ಸ್ವಾಮಿಯ ಹೆಸರು ಕೂಡ ಮುಂಚೂಣಿಗೆ ಇರ್ತಕ್ಕಂಥದ್ದು. ಇನ್ನು ದಲಿತ ಎಡಗೈ ಮತ್ತು ಬಲಗೈಯಿಂದ ಒಂದು ಕಡೆ ಪ್ರಿಯಾಂಕರ್ಗೆ ಹೆಸರು ಇದ್ರೆ, ಮತ್ತೊಂದು ಕಡೆ ಎಲ್ಲೊಂದು ಕಡೆ ಈಗ SC ಮಹದೇವಪ್ಪ ಕೂಡ ಲಾಬಿ ಮಾಡ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ರೂಪಕಲಾ ಶಶಿಧರ್ ಅವರು ಕೂಡ ಎಡಗೈ ಸಮುದಾಯಕ್ಕೆ ಸೇರಿದಂತರು ಮಹಿಳಾ ಕೋಟದಲ್ಲಿ ಅವರು ಸಚಿವ ಸಂಪುಟಕ್ಕೆ ಬರುವ ಸಾಧ್ಯತೆ ಇರ್ತಕ್ಕಂಥದ್ದು. ಇನ್ನು ಬ್ರಾಹ್ಮಣ ಕೋಟದಿಂದ ದಿನೇಶ್ ಗುಂಡೂರಾವ್ ಮತ್ತೆ ಸಚಿವ ಸಂಪುಟದಲ್ಲಿ ಅವಕಾಶ ಪಡೆಯುವಂಥ ಸಾಧ್ಯತೆ ಬಹುತೇಕ ನಿಚ್ಚಳ ಆಗಿರ್ತಕ್ಕಂಥದ್ದು. ಎಲ್ಲ ಬೆಳವಣಿಗೆ ನಡುವೆ ಕೂಡ OBC ಕೋಟದಿಂದ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಅವಕಾಶವನ್ನು ಪಡೆದಿರ್ತಕ್ಕಂಥದ್ದು. ಲಿಂಗಾಯತ ಕೋಟದಿಂದ ಇಬ್ಬರ ಹೆಸರು ಇದೀಗ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. MB ಪಾಟೀಲ್ ಮತ್ತು ಈಶ್ವರ ಖಂಡ್ರೆ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಈಶ್ವರ ಖಂಡ್ರೆ ಅವರಿಗೆ ಅವಕಾಶ ಕೊಡಬೇಕು ಅಥವಾ MB ಪಾಟೀಲ್ಗೆ ಮೊದಲ ಪ್ರಮಾಣ ವಚನದ ಕಾರ್ಯಕ್ರಮದಲ್ಲಿ ಅವಕಾಶ ಕೊಡಬೇಕಂತೇಳಿ ಹೈಕಮಾಂಡ್ ನಾಯಕರು, ಮುಖ್ಯಮಂತ್ರಿಗಳು ಮತ್ತು ನಿಯೋಜಿತ ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿ ಸೇರಿದಂತೆ ಗೊಂದಲದಲ್ಲಿ ಇರ್ತಕ್ಕಂಥದ್ದು. ಈಶ್ವರ ಖಂಡ್ರೆ ಅವರು ವೀರಶೈವ ಲಿಂಗಾಯತ ಸಭಾದ ಅಧ್ಯಕ್ಷರು ಆಗಿರ್ತಕ್ಕಂಥದ್ದು, ಅಲ್ಲದೆ ಎಲ್ಲೊಂದು ಕಡೆ ಹೈದರಾಬಾದ್ ಕರ್ನಾಟಕದವರು ಆಗಿರ್ತಕ್ಕಂಥ. ಹಾಗಾಗಿ ಅವರಿಗೆ ಕೊಡಬೇಕಾ ಬೇಡ ಎಂಬ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಇನ್ನು ಆಸ್ ಯೂಶುವಲ್ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ಸಂಪುಟದಲ್ಲಿ ಇರುವಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇನ್ನು ಅಲ್ಪಸಂಖ್ಯಾತ ಕೋಟದಲ್ಲಿ ಕ್ರಿಶ್ಚಿಯನ್ ಕೋಟದಿಂದ ನಿಲಯದ KJ ಜಾರ್ಜ್ ರವರು ಏನು ಈ ಸಂಪುಟದಲ್ಲಿ ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸ್ತಿರ್ತಕ್ಕಂಥದ್ದು. ಇನ್ನು ಮುಸ್ಲಿಂ ಕೋಟದಿಂದ UT ಖಾದರ್ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಮತ್ತು ತನ್ವೀರ್ ಸೇಠ್ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಮೊದಲ ಪಟ್ಟಿಯಲ್ಲಿ ಎಲ್ಲೊಂದು ಕಡೆ ಜಮೀರ್ ಅಹಮದ್ ರವರ ಹೆಸರು ಕೂಡ ಇತ್ತು ಅಂತ ಹೇಳಲಾಗ್ತದೆ. ಆದರೆ ಇದೀಗ ಎಲ್ಲೊಂದು ಕಡೆ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಎಲ್ಲೊಂದು ಕಡೆ ಪಕ್ಷ ವಿರೋಧಿ ಚಟುವಟಿಕೆಯನ್ನು ನಡೆಸಿದೆ ಅಂತ ಹೇಳಿ ಗಂಭೀರ ಆರೋಪ ಅವರ ಕೇಳಿ ಬಂದಿರತಕ್ಕಂಥದ್ದು. ಜಮೀರ್ ಅಹಮದ್ ರವರದು ಎನ್ನಲಾದ ಆಡಿಯೋ ಕೂಡ ಬಿಡುಗಡೆ ಆಗಿರ್ತಕ್ಕಂಥದ್ದು. ಇದೀಗ ರಾಜ್ಯ ಕಾಂಗ್ರೆಸ್ ಸೇರಿದಂತೆ ರಾಷ್ಟ್ರದ ಹೈಕಮಾಂಡ್ ಲೆವೆಲ್ ಕೂಡ ಇದೀಗ ದೊಡ್ಡ ಸಂಚಲನ ಉಂಟು ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಜಮೀರ್ ಅಹಮದ್ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕಂತೆಲ್ಲ ಆಗ್ರಹಿಸಿ ಅನೇಕರು ಇದೀಗ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಮತ್ತು ಜಮೀರ್ ಅವರು ಎಲ್ಲೊಂದು ಕಡೆ ಚುನಾವಣೆ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದೆ ಅಂತೇಳಿ ಮತ್ತು ಪಕ್ಷ ವಿರೋಧಿ ಚಟುವಟಿಕೆ ಮಾಡುವಂತೆ ಕುಮ್ಮಕ್ಕು ಕೊಟ್ಟಿರುವ ಸಂಬಂಧಪಟ್ಟಕ್ಕೆ 5ಕ್ಕೂ ಹೆಚ್ಚು ಆಡಿಯೋಗಳನ್ನು ಈಗಾಗಲೇ ಹೈಕಮಾಂಡ್ಗೆ ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಇದು ಕೂಡ ಜಮೀರ್ ಅವರಿಗೆ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಎಲ್ಲೊಂದು ಕಡೆ DK ಸುರೇಶ್ ಅವರು ಜಮೀರ್ ಅಹಮದ್ ರವ್ರನ್ನ ಬೆಂಗಳೂರಿನವ್ರನ್ನ ಚಾಲುಕ್ಯ ರಸ್ತೆಯಲ್ಲಿರ್ತಕ್ಕಂಥ ಸರ್ಕಾರಿ ನಿವಾಸದಲ್ಲಿ ದಿಢೀರ್ನ ಭೇಟಿಯಾಗಿ ಅರ್ಧ ಗಂಟೆಗೂ ಹೆಚ್ಚು ಮಾತುಕತೆ ನಡೆಸಿರ್ತಕ್ಕಂಥದ್ದು ಮತ್ತಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಒಂದು ಕಡೆ ಇದೀಗ ಸವಾಲಿನ ವರ್ಷ ಆಗಿರ್ತಕ್ಕಂಥ ಈ ವರ್ಷ ಚುನಾವಣೆ ವರ್ಷ ಅಂತಲೂ ಕೂಡ ಕರಿತಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ GBA ಚುನಾವಣೆ ಇರ್ತಕ್ಕಂಥದ್ದು. ಅದಾದ ಬಳಿಕ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಮತ್ತು ಈಗಾಗಲೇ ಪೆಂಡಿಂಗ್ ಇರ್ತಕ್ಕಂಥ ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಮಾಡಬೇಕಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆ ಪೆಂಡಿಂಗ್ ಇರೋದ್ರಿಂದ ಚುನಾವಣೆ ವರ್ಷ ಆಗಿದ್ದರಿಂದ ಹೈಕಮಾಂಡ್ ಕೂಡ ಅಳೆದು ತೂಗಿ ಜಾತಿವಾರು, ಕ್ಷೇತ್ರವಾರು, ಪ್ರಾದೇಶಿಕವಾರು ಮತ್ತು ಮತವನ್ನು ತಂದುಕೊಡ್ತಕ್ಕಂಥ ನಾಯಕರ ಮುಖಗಳನ್ನು ಗುರುಸ್ಕೊಳ್ಬೇಕಾಗಿದೆ. ಈಗಾಗಲೇ ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಈ ಹಿಂದಿನ ಇದ್ದಂಥ ಸರ್ಕಾರದಲ್ಲಿ ಬಹುತೇಕ ಹಿರಿಯ ಸಚಿವರು ಸೇರಿದಂತೆ ಅನೇಕರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅಂತೇಳಿ ಗರಂ ಆಗಿದ್ರು. ಅದೇ ರೀತಿ ಕೇರಳ ಮಾದರಿಯ ಸಚಿವ ಸಂಪುಟ ರಚನೆ ಮಾಡಲಿಕ್ಕೆ ಕೂಡ ತೀರ್ಮಾನವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಿತ್ತು. ಅಂದರೆ 50ರಿಂದ 65 ವರ್ಷ ಒಳಗಡೆ ಇರ್ತಕ್ಕಂಥ ಅವಕಾಶ ಕೊಡುವಂಥದ್ದು, ಹೊಸ ಮುಖಗಳಿಗೆ ಅವಕಾಶ ಕೊಡ್ತಕ್ಕಂಥದ್ದು, ಒಂದಷ್ಟು ಕ್ಲೀನ್ ಹ್ಯಾಂಡ್ಗಳಿಗೆ ಅವಕಾಶ ಕೊಡುವಂಥದ್ದು ಅಂತೇಳಿ ಚರ್ಚೆ ಆಗ್ತಿತ್ತು. ಆದರೆ ರಾಹುಲ್ ಗಾಂಧಿ ಅವರು ಎಲ್ಲ ಒಂದು ಕಡೆ ಆಡೋದೊಂದು ಮಾಡೋದೊಂದು ರೀತಿ ನಡ್ಕೊಳ್ತಾರೆ ಕರ್ನಾಟಕ ವಿಚಾರದಲ್ಲೊಂದು ಕೂಡ ಕಾದು ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ 30ಕ್ಕೂ ಹೆಚ್ಚು ಹಿರಿಯ ಶಾಸಕರು ಕೂಡ ಪೈಪೋಟಿಲಿರ್ತಕ್ಕಂಥದ್ದು, ಮೊದಲ ಬಾರಿ ಗೆದ್ದಂಥವ್ರು ಪೈಪೋಟಿಲಿರ್ತಕ್ಕಂಥದ್ದು, ಒಂದಷ್ಟು ಕ್ಲೀನ್ ಇಮೇಜ್ ಇರ್ತಕ್ಕಂಥವ್ರಿಗೂ ಅವಕಾಶವನ್ನು ಕೊಡಬೇಕು. ಆದರೆ ರಾಹುಲ್ ಗಾಂಧಿ ಎಲ್ಲ ಒಂದು ಕಡೆ ಲಾಬಿಗೆ ಕಟ್ಟಿಬಿದ್ದು, ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್, ಸುರ್ಜೇವಾಲಾ, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಲಾಬಿಗೆ ಕಟ್ಟಿಬಿದ್ದು ಎಲ್ಲ ಒಂದು ಕಡೆ ಹಳೆಯ ನಿಲಯದ ಕಲಾವಿದರನ್ನೇ ಮತ್ತೆ ಮಂತ್ರಿಯಾಗಿ ಮಾಡ್ತಾರೆ ಎಂಬ ಚರ್ಚೆ ಕೂಡ ಉಂಟಾಗಿರ್ತಕ್ಕಂಥದ್ದು. ನಿನ್ನೆ ತಡರಾತ್ರಿ ನಡೆದಂಥ ಸುರ್ಜೇವಾಲಾ ಮತ್ತು DK ಶಿವಕುಮಾರ್ ಸಭೆಯಲ್ಲೂ ಕೂಡ KPCC ಅಧ್ಯಕ್ಷ ಹುದ್ದೆ ಕೂಡ ಬಹಳಷ್ಟು ಹೊತ್ತು ಚರ್ಚೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾದ ಸಂದರ್ಭದಲ್ಲಿ 2 ಸ್ಥಾನವನ್ನು ಕೇಳಿರ್ತಕ್ಕಂಥದ್ದು. ಒಂದು ಕಡೆ PCC ಅಧ್ಯಕ್ಷ ಹುದ್ದೆ ಬೇಕು, ಮಂತ್ರಿಗಿರಿಯು ಬೇಕೆಂಬ ಹಠವನ್ನು ಹಿಡಿದಿರ್ತಕ್ಕಂಥದ್ದು. ಈ ಹಿಂದೆ ನೀವು DK ಶಿವಕುಮಾರ್ಗೆ 4 ಹುದ್ದೆಯನ್ನು ಕೊಟ್ಟಿದ್ರಿ. ಉಪಮುಖ್ಯಮಂತ್ರಿ ಖಾತೆ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ, ಜಲಸಂಪನ್ಮೂಲ ಖಾತೆ, ಜೊತೆಗೆ DCM ಖಾತೆಯನ್ನು ಕೂಡ ಕೊಟ್ಟಿದೆ. ಹಾಗಾಗಿ ನನಗೂ ಕೂಡ 2 ಅವಕಾಶವನ್ನು ಕೊಡಿ ಅಂತೇಳಿ ದುಂಬಾಲು ಬಿದ್ದಿರ್ತಕ್ಕಂಥದ್ದು ಮತ್ತು 2 ಇದ್ರೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ಒಂದು ಕಡೆ ಇವಾಗ ಸತೀಶ್ ಜಾರಕಿಹೊಳಿ ಅವರಿಗೆ 2028ರ ಮುನ್ನೋಟವನ್ನು ನೋಡ್ತಿರ್ತಕ್ಕಂಥದ್ದು, CM ಆಗಬೇಕಂತೇಳಿ ಕನಸು ಕಾಣ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಇಲ್ಲೊಂದು ಕಡೆ ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಬೆಳಗಾವಿ ಹಿಡಿತ ತಪ್ಪೋಗುತ್ತೆ. ಬೆಳಗಾವಿ ಆಡಳಿತ ಯಂತ್ರದ ಹಿಡಿತ ತಪ್ಪೋದ್ರೆ ಸಂಪೂರ್ಣವಾಗಿ ಬೆಳಗಾವಿ ಮತ್ತು ಸುತ್ತಮುತ್ತಲಿ ಸತೀಶ್ ಜಾರಕಿಹೊಳಿ ಅವರು ರಾಜಕೀಯವಾಗಿ ವೀಕ್ ಆಗ್ತಾರೆ ಎಂಬ ಆತಂಕ ಕೂಡ ಎದುರಾಗಿರ್ತಕ್ಕಂಥದ್ದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಕಡೆ ನೆಂಟರ ಮೇಲೆಯೂ ಪ್ರೀತಿ ಮತ್ತು ಅಕ್ಕಿಯ ಮೇಲೆಯೂ ಕೂಡ ಆಸೆ ಅನ್ನೋ ರೀತಿಯಲ್ಲಿ ರಾಜಕೀಯದಲ್ಲಿ ಆಗಿರ್ತಕ್ಕಂಥದ್ದು. ಮತ್ತೊಂದು
ಮತ್ತೊಂದು ಕಡೆ ಎಲ್ಲೊಂದು ಕಡೆ ಬೇರೆ ಬೇರೆ ರಾಜಕೀಯ ಕಾರಣಕ್ಕಾಗಿ ಈ ಬಾರಿ ಸಿದ್ದರಾಮಯ್ಯನವರು ತಮ್ಮ ಆಪ್ತ ಅಹಿಂದ ಶಿಷ್ಯ ಸತೀಶ್ ಜಾರಕಿಹೊಳಿ ಪರವಾಗಿ ಯಾವುದೇ ಲಾಬಿ ಮಾಡದಲ್ಲೇ ಇರತಕ್ಕಂಥದ್ದು ಬಹಳಷ್ಟು ರಾಜಕೀಯ ಕುತೂಹಲ ಕೆಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ ಸಿದ್ದರಾಮಯ್ಯ ಒಂದು ವೇಳೆ ಸತೀಶ್ ಜಾರಕಿಹೊಳಿ ಎರಡೂ ಕೊಡಿ ಅಂತ ಹೇಳಿ ಕೊಡುವಂಥ ಸಾಧ್ಯತೆ ಇರತಕ್ಕಂಥ, ಆದರೆ ಸತೀಶ್ ಜಾರಕಿಹೊಳಿ ವಿಚಾರದಲ್ಲಿ ಬೇರೆ ಬೇರೆ ಕಾರಣಕ್ಕಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹಬ್ಬಿರುವ ವಿಷಯ ಕಾರಣಕ್ಕಾಗಿ ಮತ್ತು ಕೆಲವೊಂದು ರಾಜಕೀಯ ಬೇರೆ ಬೇರೆ ತಂತ್ರಗಾರಿಕೆ ಕಾರಣಕ್ಕಾಗಿ ಸತೀಶ್ ಜಾರಕಿಹೊಳಿ ವಿಚಾರದಲ್ಲಿ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರು ಇದೀಗ ಅವರ ವಿಚಾರದಲ್ಲಿ ಯಾವುದೇ ರೀತಿ ರಾಜಕೀಯ ಮಾಡ್ತಿಲ್ಲ ಮತ್ತು ಅವರ ಪರವಾಗಿ ಕೂಡ ಬ್ಯಾಟಿಂಗ್ ಮಾಡ್ತಿಲ್ಲ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಒಂದು ಕಡೆ ಬಿ ಕೆ ಹರಿಪ್ರಸಾದ್ ಕೂಡ ಸಚಿವ ಸ್ಥಾನಕ್ಕೆ ಲಾಬಿ ಮಾಡ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ PCC ಅಧ್ಯಕ್ಷ ಹುದ್ದೆ ಕೂಡ ಅವರ ಹೆಸರು ಬಂದಿರತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಔಟ್ ಆ್ಯಂಡ್ ಔಟ್ ಅವರು ಸಿದ್ದರಾಮಯ್ಯ ಪರವಾಗಿ ಇರ್ತಕ್ಕಂಥದ್ದು ಮತ್ತು ಅಹಿಂದ ಮುಖ್ಯಮಂತ್ರಿನ ಬದಲಾವಣೆ ಮಾಡಲ್ಲ. ರಾಹುಲ್ ಗಾಂಧಿ ಅವರು ಎಲ್ಲೊಂದು ಕಡೆ ಹಿಂದುಳಿದ ಸಮುದಾಯವನ್ನು ಒಗ್ಗೂಡಿಸ್ತಿದ್ದಾರೆ. ಆ ಮುಖಾಂತರ ದೇಶಾದ್ಯಂತ 2029 ಚುನಾವಣೆಗೆ OBC ಮತಗಳನ್ನು ಗ್ರಾಬ್ ಮಾಡ್ತಾರೆ. ಅದೇ ಕಾರಣಕ್ಕಾಗಿ ಈಗಾಗಲೇ ಹಿಮಾಚಲ ಪ್ರದೇಶ ಮತ್ತು ತೆಲಂಗಾಣ ಮತ್ತು ಕೇರಳಂನಲ್ಲಿ ಮೇಲ್ವರ್ಗದ ಮುಖ್ಯಮಂತ್ರಿಗಳಿದ್ದಾರೆ. ಹಾಗಾಗಿ ಇಳಿಸಲ್ಲ ಅಂತೇಳಿ ಅಮಿತ ವಿಶ್ವಾಸದಿಂದ ಪದೇ ಪದೇ ಏಕಪಕ್ಷೀಯವಾಗಿ ಹೇಳಿಕೆಯನ್ನು ಕೊಡ್ತಿದ್ರು. ಹಾಗಾಗಿ ಹೇಳಿಕೆಯೇ ಮುಳುವಾಗಿದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ DK ಶಿವಕುಮಾರ್ ಸೇರಿದಂತೆ ಹೈಕಮಾಂಡ್ ನಾಯಕರು ಅವರ ಬೆನ್ನಿಗೆ ನಿಂತಿಲ್ಲ ಅಂತ ಹೇಳ್ತಿರ್ತಕ್ಕಂಥದ್ದು. ಮತ್ತು ಹರಿಯಾಣ ಚುನಾವಣೆಯಲ್ಲಿ ಇತ್ತೀಚೆಗೆ ನಡೆದಂಥ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕೂಡ ಇವರು ಹರಿಪ್ರಸಾದ್ ಅವರು ಅಲ್ಲಿಯ ಉಸ್ತುವಾರಿ ಕಾರ್ಯದರ್ಶಿ ಆಗಿದ್ರು ಕೂಡ ಎಲ್ಲೊಂದು ಕಡೆ ಪರ್ಫಾರ್ಮೆನ್ಸ್ ಮಾಡಿಲ್ಲ ಎಂಬ ಆರೋಪ ಕೂಡ ಇರ್ತಕ್ಕಂಥದ್ದು. ಇದೀಗ ಹರಿಪ್ರಸಾದ್ ಬೆನ್ನಿಗೆ ಒಂದು ಕಡೆ ಸೋನಿಯಾ ಗಾಂಧಿ ನಿಲ್ಲಬೇಕು, ಮತ್ತೊಂದು ಕಡೆ ಸಿದ್ದರಾಮಯ್ಯ ನಿಲ್ಲಬೇಕು. ಹಾಗಾಗಿ ಅವರು ಮಂತ್ರಿ ಸ್ಥಾನಕ್ಕೂ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು. ಒಂದ್ ವೇಳೆ ಮಂತ್ರಿ ಸ್ಥಾನ ಸಿಕ್ಕಿದ್ರೆ OBC ಕೋಟದಲ್ಲಿ ಹರಿಪ್ರಸಾದ್ ಅವರನ್ನ ಎಲ್ಲೊಂದು ಕಡೆ KPCC ಅಧ್ಯಕ್ಷನಾಗಿ ಮಾಡ್ತಾರೆ ಅನ್ನೋದು ಕೂಡ ಮಾತು ಕೇಳಿ ಬಂದಿರತಕ್ಕಂಥದ್ದು. ಮತ್ತೊಂದು ಕಡೆ ಸ್ಪೀಕರ್ ಹುದ್ದೆಗೂ ಕೂಡ ಅನೇಕ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಇದೀಗ HK ಪಾಟೀಲ್ ಹೆಸರು ಕೂಡ ಸ್ಪೀಕರ್ ಹುದ್ದೆಗೆ ಮುನ್ನೆಲೆಗೆ ಬಂದಿರತಕ್ಕಂಥ. ಯಾಕಂತ ಹೇಳಿದ್ರೆ ಪ್ರಮಾಣ ವಚನ ಸ್ವೀಕಾರದ ನಂತರ ಯಾರು ಸ್ಪೀಕರ್ ಆಗ್ಬೇಕನ್ನೋದು ಕೂಡ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ದಿಢೀರ್ನೆ ಸಚಿವ ಸಂಪುಟ ರಚನೆ ಆದ ಕೂಡಲೇ ಥ್ಯಾಂಕ್ ಯು ಪಟೇಲ್ರೆ ಎಲ್ಲ ಡೀಟೇಲ್ಸ್ಗೆ.